ಚುನಾವಣೆಗೆ 2024-29 ಸಾಲಿಗೆ ಅಧ್ಯಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂಥ ಹಾಗೂ ಹಾಸನ ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣೇಗೌಡ್ರೆ, ನಮ್ಮ ಸಮನ್ವಯ ಸಮಿತಿ ರಾಜ್ಯದ ಅಧ್ಯಕ್ಷರಾದಂಥ ಶಿವಶಂಕರ್ ಸರ್ ಅವರೇ, ಮೋಹನ್ ಸರ್ ಅವರೇ, LPS ಅಧ್ಯಕ್ಷರಾದಂಥ ಶಾಂತಾರಾಮ್ ಅವರೇ, ಶಶಿಕಲಾ ಮೇಡಮ್ ಅವರೇ, ಅಂಕೇಶ್ ಅವರೇ, ಹಾಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನಂತಂದ್ರೆ 2024-29 ಅವಧಿಗೆ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ 2 ಬಣಗಳು ಚುನಾವಣೆಗೆ ಸ್ಪರ್ಧಿಸಿದ್ದು. ಒಂದು ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯಿಂದ ಕೃಷ್ಣೇಗೌಡರು ಮತ್ತೆ ನಾನು ವಿ ಶಿವರುದ್ರಿಯಾದ ನಾನು ಖಜಾಂಚಿ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದು. ಷಡಾಕ್ಷರಿ ಅವರ ಬಣದಿಂದ ಷಡಾಕ್ಷರಿಯವರು ಮತ್ತೆ ನಾಗರಾಜ್ ಜುಮ್ಮಣ್ಣನವರು ಚುನಾವಣೆ ನಿಂತಿದ್ದು. 2 ಬಣಗಳಿಂದ ಚುನಾವಣೆಯಲ್ಲಿ ಒಂದು ಬಣದಿಂದ ಅಧ್ಯಕ್ಷರು ಗೆದ್ರು, ಇನ್ನೊಂದು ಬಣದಿಂದ ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾದ್ವಿ. ಅದಾದ ನಂತರ ಸರ್ಕಾರಿ ನೌಕರ ಸಂಘದಲ್ಲಿ ಇತ್ತೀಚಿನ ಬೆಳವಣಿಗೆ ಏನು 2027ನೇ ತಾರೀಕು ಡಿಸೆಂಬರ್ 27ನೇ ತಾರೀಕಿಗೆ ಚುನಾವಣೆ ನಡೀತು. ಮುಗಿದ ನಂತರ ಅಧ್ಯಕ್ಷರು ಅವ್ರದ್ದೇ ಆದ ರೀತಿಯಲ್ಲಿ ನಾನು ಕೂಡ ಖಜಾಂಚಿ ಸ್ಥಾನಕ್ಕೆ ಚುನಾಯಿತ ಪ್ರತಿನಿಧಿಯಾಗಿದ್ದು, ರಾಜ್ಯದ ಎಲ್ಲ ಮತದಾರರು ಕೂಡ ಅವ್ರಿಗೇನು ಮತ ಹಾಕಿ ಗೆಲ್ಸಿದ್ರು, ಅದೇ ರೀತಿಯಲ್ಲಿ ನನ್ನೂ ಕೂಡ ಮತ ಹಾಕಿ ಗೆಲ್ಸಿದ್ರು. ಆದ್ರೆ ಖಜಾಂಚಿಯಾಗಿರ್ತಕ್ಕಂಥ ನನ್ನನ್ನ ಯಾವುದೇ ಪರಿಗಣನೆಗೆ ತಗೊಳ್ಳದೆ, ಯಾವುದೇ ವಿಚಾರದಲ್ಲೂ ಏನು ನಿರ್ಣಯಗಳನ್ನ ತಗೋಬೇಕು ಆ ಯಾವ ಇದಕ್ಕೂ ಕೂಡ ನಿರ್ಣಯಗಳಿಗೆ ನನ್ನ ಸಹಮತ ಇಲ್ಲದೆ ಅವರೇ ಏಕಪಕ್ಷೀಯವಾಗಿ ನಿನ್ನೆ ನನಗೆ ಗೊತ್ತಿಲ್ಲ ಸರ್ವಾನುಮತದಿಂದ ಗೌರವಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡ್ಕೊಂಡಿದ್ದಾರೆ. ಆದ್ರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು, ಅಧ್ಯಕ್ಷರು ನಾವು, ಆದ್ರೆ ಅವ್ರು ನಮ್ಮನ್ನ ಯಾವುದಕ್ಕೂ ಚರ್ಚೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ಅವರೊಬ್ಬರೇ ಅವ್ರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಹೇಗ್ ಬೇಕೋ ಆ ರೀತಿಯಲ್ಲಿ ನಡ್ಕೊಳ್ಳುವಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾ, ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ, ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸದೇನೆ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಳ್ತಾ ಇರೋದಕ್ಕೆ ನಾನು ಮೊದಲನೇದಾಗಿ ಅವ್ರನ್ನ ಖಂಡಿಸ್ತಾ ಇದ್ದೇನೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಹಲವಾರು ಹೋರಾಟಗಳಿದೆ. ಅವ್ರಿಗೆಷ್ಟು 504 ಮತಗಳನ್ನು ಕೊಟ್ಟರು, ನನಗೂ ಕೂಡ 485 ಮತಗಳನ್ನು ಕೊಟ್ಟು ರಾಜ್ಯದಲ್ಲಿ ಆಯ್ಕೆ ಮಾಡಿದ್ದಾರೆ. ಆದ್ರೆ ಅವರು ನಾನು ಒಬ್ಬನೇ ಅಧ್ಯಕ್ಷರು ಹೇಳ್ದಂಗೆ ನಡಿಬೇಕು ಸಂಘದಲ್ಲಿ ಅನ್ನುವಂತ ಒಂದೇ ಕಾರಣಕ್ಕೆ ಎಲ್ಲವನ್ನು ಬದಿಗಿಟ್ಟು ಖಜಾಂಚಿಯಾಗಿರ್ತಕ್ಕಂಥ ನನ್ನನ್ನ ಅಟ್ಲೀಸ್ಟ್ ನೀವು ನಮ್ಮ ಜೊತೆಗಿರಿ, ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣನೇ ನಿರ್ಮಾಣ ಮಾಡಿದ್ದೇನೆ. ನಮ್ಮನ್ನ ದೂರ ಇಟ್ಟು ಅವರೊಬ್ಬರೇ ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವು ಹೊರಟಿರೋದು ಏನಕ್ಕೆ? ಸಂಘಟನೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಘಟನೆಯಾಗಿ ಉಳಿಬೇಕಾ, ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ